ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 91ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಲ್ಲಿ ನಮ್ಮ ನೋಡಿ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನಿನ್ನ ಜೀವಿತದಲ್ಲಿ ಯಾವ ಕೇಡು ನಿನಗೆ ಏನ್ ಮಾಡುವುದಿಲ್ಲ, ಸಂಧಿಸುವುದಿಲ್ಲ, ಯಾವ ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೆ ಬರುವುದಿಲ್ಲ ಎಂದು ಕರ್ತನಲ್ಲಿ ನಮ್ಮ ನೋಡಿ ಹೇಳ್ತಾ ಇದ್ದಾರೆ. ಇವತ್ತು ಲೋಕದಲ್ಲಿ ಎಷ್ಟೋ ವಿಧವಾದ ಒಂದು ಹೋರಾಟಗಳು, ಎಷ್ಟೋ ವಿಧವಾದ ಒಂದು ಕಣ್ಣೀರಿನ ಮಾರ್ಗಗಳು ನಮ್ಮ ಜೀವಿತದಲ್ಲಿ ಅದೇನ್ ಮಾಡ್ತಾ ಹೋರಾಡಿಕೊಂಡಿರುತ್ತೆ. ಆ ಒಂದು ಕಣ್ಣೀರಿನ ಸಮಯದಲ್ಲಿ ನಾವು ನೆನೆಸ್ತೇವೆ, ಈ ಒಂದು ಉಪದ್ರವದಿಂದ ನನ್ನನ್ನು ಯಾರು ತಪ್ಪಿಸ್ತಾರೆ, ಈ ಒಂದು ಹೋರಾಟದಿಂದ ನನ್ನನ್ನು ಯಾರು ತಪ್ಪಿಸ್ತಾರೆ, ಈ ಒಂದು ಕೇಡಿನ ಮಾರ್ಗದಿಂದ ನನ್ನನ್ನು ತಪ್ಪಿಸ್ತಾರೆ ಎಂದು ಅನೇಕ ವರ್ತಿ ನಾವು ನೆನೆಸ್ತೇವೆ. ಆದರೆ ಕರ್ತನಲ್ಲಿ ಮುಂಜಾನೆ ವೇಳೆಯಲ್ಲಿ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ಯಾವ ಉಪದ್ರವವು ಯಾವ ಕೇಡು ನಿನ್ನನ್ನು ಏನ್ ಮಾಡುವುದಿಲ್ಲ, ಸಂಧಿಸುವುದಿಲ್ಲ. ನಾನು ನಿನ್ನ ಗುಡಾರಕ್ಕೆ, ನಾನು ನಿನ್ನ ಮನೆಗೆ ನಾನೇ ಆಗಿದ್ದೇನೆ, ಆಶ್ರಯ ಸ್ಥಾನವಾಗಿದ್ದೇನೆ. ನಾನು ನಿನ್ನ ಕುಟುಂಬವನ್ನು ಪರಾಮರಿಸ್ತೇನೆ, ನಾನು ನಿನ್ನ ಕುಟುಂಬವನ್ನು ನನ್ನ ಕೈಯಲ್ಲಿ ಹಿಡಿದು ನಡೆಸ್ತೇನೆ ಎಂದು ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ಹೇಳ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಯಾವ ಕೇಡು ನಿನಗೆ ಏನ್ ಮಾಡುವುದಿಲ್ಲ, ಸಂಧಿಸುವುದಿಲ್ಲ, ಸಂಭವಿಸುವುದಿಲ್ಲ. ನಾವು ಇವತ್ತು ನಡೆದು ಹೋಗುವಂತಹ ಮಾರ್ಗದಲ್ಲಿ ಎಷ್ಟೋ ವಿಧವಾದ ಒಂದು ಕೇಡಿನ ಮಾರ್ಗಗಳು ನಮಗೆ ವಿರೋಧವಾಗಿ ಹೋರಾಡಿಕೊಂಡಿರುತ್ತೆ. ನಾವು ಕೆಲಸ ಮಾಡುವಂತಹ ಸ್ಥಳದಲ್ಲಿ, ವಿದ್ಯಾಭ್ಯಾಸ ಮಾಡುವಂತಹ ಸ್ಥಳದಲ್ಲಿ, ಸೇವೆ ಮಾಡುವಂತಹ ಮಾರ್ಗಗಳಲ್ಲಿ ಎಷ್ಟೋ ವಿಧವಾದ ಒಂದು ಕೇಡಿನ ಕಾರ್ಯಗಳು ನಮಗೆ ವಿರೋಧವಾಗಿ ಹೋರಾಡಿಕೊಂಡಿರುತ್ತೆ. ಆದರೆ ಕರ್ತನ ಸಮ್ಮುಖಕ್ಕೆ ಹೋಗಿ ನಮ್ಮ ಮಾರ್ಗಗಳನ್ನು ನಾವು ದೇವರಿಗೆ ವಹಿಸಿಕೊಡುವಾಗ, ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ನಮ್ಮ ಮನೆಗಳನ್ನು, ಕುಟುಂಬವನ್ನು ಕರ್ತನಿಗೆ ನಾವು ಒಪ್ಪಿಸಿಕೊಡುವಾಗ, ಕರ್ತನ ನಮಗೆ ಇರುವಂತಹ ಎಲ್ಲ ಕೇಡಿನ ಮಾರ್ಗಗಳನ್ನು ದೇವರು ಏನ್ ಮಾಡುವವರಾಗಿದ್ದಾರೆ, ಮಾರ್ಪಡಿಸುವವರಾಗಿದ್ದಾರೆ. ಸೈತಾನನು ತೆಗೆದುಕೊಂಡು ಬರುವ ಕೇಡಿನ ಬಲೆಗಳನ್ನು ಕರ್ತನು ತೆಗೆದುಹಾಕುವವರು ಆತನಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನ ಇಟ್ಟು ನಿನ್ನ ಜನರ ಜೀವಿತದಲ್ಲಿ ದೇವರೇ ನಿನ್ನ ಪ್ರಸನ್ನತೆಯನ್ನು ಸುರಿಸಿ, ಎಲ್ಲ ಕೇಡಿನ ಮಾರ್ಗಗಳನ್ನು ಮಾರ್ಪಡಿಸಿ ನಿನ್ನ ಜನರನ್ನು ನೀನು ಬಲಪಡಿಸು, ಅವರ ಗುಡಾರಗಳನ್ನು ನೀನು ಆಶೀರ್ವದಿಸು, ಮನೆಗಳನ್ನು ನೀನು ಆಶೀರ್ವದಿಸು. ನಿಮಗೆ ಸ್ತೋತ್ರ ಕರ್ತನೆ, ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.